ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಮೂಕಾಂಬಿಕಾ ಮಹಾಸಂಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಸಮಸ್ತ ಭಕ್ತಾದಿಗಳಿಗೂ ಕೂಡ ದೇವಿ ಮೂಕಾಂಬಿಕಾ ವಿಶೇಷವಾದಂತಹ ರೀತಿಯಲ್ಲಿ ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಅನುಗ್ರಹ ಮಾಡಲಿ ಅಂತ ಹೇಳಿ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡೋಣ. ಇವತ್ತಿನ ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನನಗೆ ಸಾಕಷ್ಟು ಜನ ಕಾಮೆಂಟ್ ಮಾಡಿದ್ರು ಮತ್ತು ಅವರು ಸಾಕಷ್ಟು ಜನಗಳನ್ನ ಕೇಳ್ತಾ ಇದ್ದ ಒಂದು ಇದರ ಅವರು ಹೆಚ್ಚಿಗೆ ನನಗೆ ಕೇಳ್ತಾ ಇದ್ರ ಆಧಾರದ ಮೇಲೆ ನಾನು ಇವತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ನಾನು ಇವತ್ತಿನ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನೋಡಿ, ಶ್ರೀ ರಾಘವೇಂದ್ರ ಸ್ವಾಮೀಜಿಗಳನ್ನು ಕಲಿಯುಗದ ದೈವ ಅಂತ ಹೇಳಿ ಕರೀತಾರೆ, ಅಥವಾ ಕಲಿಯುಗದ ಕಾಮಧೇನು ಅಂತೆಲ್ಲ ಹೇಳಿ ಕರೀತಾರೆ. ಅವರು ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬ ಎಂಬತಕ್ಕಂಥ ದಂಪತಿಗಳಿಗೆ ಕ್ರಿಸ್ತಶಕ 1595ರಲ್ಲಿ ಎರಡನೇ ಮಗುವಾಗಿ ಜನಿಸ್ತಾರೆ. ಇವರಿಗೆ ವೆಂಕಣ್ಣ ಭಟ್ಟ ಅನ್ನುವಂಥ ಹೆಸರಿನಿಂದ ನಾಮಕರಣ ಮಾಡಲ್ಪಡ್ತಾರೆ. ಬಾಲ್ಯದಿಂದಲೂ ಅಂದರೆ ಸಣ್ಣದರಿಂದಲೂ ಕೂಡ ಅತ್ಯಂತ ಬುದ್ಧಿವಂತರಾಗಿರುತ್ತಾರೆ ರಾಯರು. ವೆಂಕಣ್ಣ ಭಟ್ರು ಅಂತ ಹೇಳಿದ್ರೆ ರಾಯರು ತಮ್ಮ ಚಿಕ್ಕ ವಯಸ್ಸಿನಲ್ಲೇನೆ ತಂದೆಯನ್ನು ಕಳೆದುಕೊಳ್ತಾರೆ. ತಂದೆಯನ್ನು ಕಳೆದುಕೊಂಡಂತಹ ಕಾರಣದಿಂದಾಗಿ ಅವರ ವಿದ್ಯಾಭ್ಯಾಸವನ್ನು ತಮ್ಮ ಸೋದರ ಮಾವನಾಗಿರ್ತಕ್ಕಂತಹ ಲಕ್ಷ್ಮೀ ನರಸಿಂಹಾಚಾರ್ಯರ ಮನೆಯಲ್ಲಿ ಪಡ್ಕೊಳ್ತಾರೆ. ಅವರ ತಂದೆ ತೀರು ಹೋಗ್ತಾರೆ. ಇದಾದ ನಂತರದಲ್ಲಿ ಅವರ ಸೋದರ ಮಾವನಾದಂತಹ ಲಕ್ಷ್ಮೀ ನರಸಿಂಹಾಚಾರ್ಯರ ಹತ್ರ ಅವರು ವಿದ್ಯಾಭ್ಯಾಸವನ್ನು ಪಡೆದುಕೊಳ್ತಾರೆ. ಅದಾದ ನಂತರದಲ್ಲಿ ಪ್ರೌಢಾವಸ್ಥೆಯಲ್ಲಿ ಶ್ರೀ ಸರಸ್ವತಿ ಎನ್ನುವಂತಹ ಒಂದು ಕನ್ಯೆಯೊಟ್ಟಿಗೆ ವಿವಾಹ ಆಗ್ತದೆ. ಇವರು ವೆಂಕಣ್ಣ ಭಟ್ರು ಅಂದರೆ ರಾಯರು ಶ್ರೀ ಸರಸ್ವತಿ ಅನ್ನುವಂತಹ ಒಂದು ಹೆಂಗಸಿನ ಒಟ್ಟಿಗೆ ಮದುವೆ ಆಗ್ತಾರೆ. ಅನಂತರದಲ್ಲಿ ಕುಂಭಕೋಣಂನಲ್ಲಿ ಶ್ರೀ ಸುಧೀಂದ್ರ ತೀರ್ಥರಲ್ಲಿ ದ್ವೈತ ವ್ಯಾಸಂಗವನ್ನು ಮಾಡ್ತಾರೆ, ದ್ವೈತ ವೇದಾಂಗ ವ್ಯಾಸವನ್ನು ಮಾಡ್ತಾರೆ. ಇವರು ಎಲ್ಲಿ ಕುಂಭಕೋಣಂನಲ್ಲಿ ಶ್ರೀ ಸುಧೀಂದ್ರ ತೀರ್ಥರಲ್ಲಿ ದ್ವೈತ ವೇದಾಂಗ ವ್ಯಾಸವನ್ನು ಮಾಡುತ್ತಾ ಸಮಗ್ರ ಬ್ರಹ್ಮ ಮೀಮಾಂಸ ಶಾಸ್ತ್ರವನ್ನು ಅಭ್ಯಸಿಸಿ ಪಾಂಡಿತ್ಯವನ್ನು ಗಳಿಸ್ತಾರೆ. ನಂತರದಲ್ಲಿ ಇವರು ಗುರುಗಳಾದಂತಹ ಸುಧೀಂದ್ರ ತೀರ್ಥರು ತಮ್ಮ ಉತ್ತರಾಧಿಕಾರಿಯನ್ನಾಗಿ ವೆಂಕಣ್ಣ ಭಟ್ರನ್ನ ಆಹ್ವಾನ ಮಾಡ್ತಾರೆ. ಆವಾಗ ಇವರು ಏನು ಮಾಡ್ತಾರೆ, ಸಂಸಾರದ ಹೊರೆಯನ್ನು ನಾನು ಹೊತ್ತಿರೋದ್ರಿಂದ ಇದನ್ನು ನಾನು ಮಾಡಲಿಕ್ಕಾಗಲ್ಲ, ನಾನು ಉತ್ತರಾಧಿಕಾರಿ ಆಗಲಿಕ್ಕಾಗಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಅದನ್ನು ತಿರಸ್ಕಾರವನ್ನು ಮಾಡ್ತಾರೆ. ಇದಾದ ನಂತರದಲ್ಲಿ ವಿಶೇಷವಾಗಿ ಶಾರದಾ ದೇವಿನೇ ಅಂದರೆ ಸಾಕ್ಷಾತ್ ಸರಸ್ವತಿ ದೇವಿನೆಯೇ ಅವರ ಸ್ವಪ್ನದಲ್ಲಿ ಬಂದು ನಿನ್ನ ಪ್ರತಿಯೊಂದು ಕೃತಿ ಕೂಡ ವೇದದ ಸಾರ ಆಗಲಿ ಅಂತ ಆಶೀರ್ವದಿಸಿ ಸನ್ಯಾಸವನ್ನು ಸ್ವೀಕಾರ ಮಾಡು ನೀನು ಅನ್ನುವಂಥ ಮಾತನ್ನು ಹೇಳಿ ದೇವಿ ಕನಸಿನಿಂದ ಹೋಗ್ತಾರೆ. ಈ ಮಾತನ್ನು ಕೇಳಿದಂಥ ವೆಂಕಣ್ಣ ಭಟ್ರು ಅಂದರೆ ರಾಯರು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ರಾಘವೇಂದ್ರ ಸ್ವಾಮಿಗಳು ಅನ್ನುವಂಥ ಒಂದು ನಾಮಾಂಕಿತದಿಂದ ಅವರು ಪ್ರಸಿದ್ಧಿ ಆಗ್ತಾರೆ. ಅಂತ ಹೇಳಿದ್ರೆ ಮೂಲ ರಾಘವೇಂದ್ರ ಸ್ವಾಮಿಗಳ ಹೆಸರು ವೆಂಕಣ್ಣ ಭಟ್ರು ಅಂತ ಹೇಳಿ ಅವರು ಮೂಲ ಭಟ್ರ ಪರಂಪರೆಯಲ್ಲಿ ಹುಟ್ಟಿದಂಥವರಾಗಿರ್ತಾರೆ. ನಂತರದಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಆಶ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಮಾಡಿ ಮಧ್ವ ಮತದ ಸಾರವನ್ನು ಜಗತ್ತಿಗೆ ಸಾರುವ ಕೈಂಕರ್ಯವನ್ನು ಮುಂದುವರಿಸ್ತಾರೆ. ಇದಾದ ನಂತರದಲ್ಲಿ ಸ್ವಾಮೀಜಿಗಳು ತಮ್ಮ ಮಧ್ವ ಮತದ ಬಗ್ಗೆ ದೇಶಾದ್ಯಂತ ಪ್ರಚಾರ ಮಾಡುತ್ತಾ ಹಗಲಿರುಳು ಸಂಚರಿಸಿ ದೀನದಲಿತರ ಉದ್ಧಾರಕ್ಕೆ ಕಾರಣರಾಗ್ತಾರೆ. ಇವರು ರಾಘವೇಂದ್ರ ಸ್ವಾಮೀಜಿಗಳ ಮಠದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡಿ ವಿಶೇಷವಾಗಿ ಮಧ್ವ ಮತದ ಸಾರದ ಬಗ್ಗೆ ಪ್ರಪಂಚದಾದ್ಯಂತ ಅಂದರೆ ಎಲ್ಲ ಪ್ರಪಂಚಕ್ಕೂ ಕೂಡ ಏನು ಮಧ್ವ ಮತದ ಬಗ್ಗೆ ನಾವು ಎಲ್ಲ ಕಡೆಗೂ ಅದನ್ನು ಪ್ರಚಾರ ಮಾಡಬೇಕು ಅಥವಾ ಪ್ರಸಾರ ಮಾಡಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಇದೆಲ್ಲವನ್ನು ಕೂಡ ಮಾಡ್ತಾರೆ. ನಂತರದಲ್ಲಿ ಇದರ ಜೊತೆಯಲ್ಲಿ ನೂರಾರು ಕೃತಿಗಳನ್ನು ಕೂಡ ರಚನೆ ಮಾಡ್ತಾರೆ. ಗುರುರಾಯರು ಹಲವಾರು ಅದ್ಭುತ ಪವಾಡಗಳಿಗೂ ಕೂಡ ಕಾರಣೀಭೂತರಾಗಿರ್ತಾರೆ. ಈ ಪವಾಡಗಳಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಒಂದೊಮ್ಮೆ ರಾಘವೇಂದ್ರ ಸ್ವಾಮೀಜಿಗಳು ಒಬ್ಬ ಮುಸಲ್ಮಾನ ಧರ್ಮದ ಒಬ್ಬ ರಾಜನ ಬಳಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಮಂತ್ರಿ ಏನಂತ ಇರ್ತಾನೆ, ಅವನು ರಾಯರ ಪರಮ ಭಕ್ತನಾಗಿರ್ತಾನೆ, ರಾಯರ ಅಪ್ರತಿಮ ಭಕ್ತನಾಗಿರ್ತಾನೆ. ಅವನು ರಾಯರೆಲ್ಲರೂ ಕೂಡ ಬಂದಿದ್ದಾರೆ, ಅವರ ಒಂದು ದಿವ್ಯಾನುಗ್ರಹವನ್ನು ಪಡೆದುಕೊಳ್ಳೋಣ, ಅವರ ಪಾದದ ಧೂಳಿಯನ್ನು ಸ್ಪರ್ಶ ಮಾಡಿಸ್ಕೊಂಡು ನಾವು ದೇವರ ಪ್ರತಿರೂಪವಾಗಿರ್ತಕ್ಕಂತಹ ರಾಯರನ್ನು ನಾವು ನಮ್ಮ ಅರಮನೆಗೆ ಆಹ್ವಾನ ಮಾಡಿಕೊಳ್ಳೋಣ ಅಂತ ಹೇಳಿ ರಾಜನಿಗೆ ಹೇಳಿದಂಥ ಸಂದರ್ಭದಲ್ಲಿ ರಾಜ ಏನು ಮಾಡ್ತಾನೆ, ಸರಿ ಆಯಿತು ನಿಮ್ಮ ಇಚ್ಛೆಯನ್ನು
ನಾನು ಯಾಕೆ ಬೇಡ ಅಂತ ಹೇಳಿ ರಾಯರನ್ನು ನೋಡಲಿಕ್ಕೆ ಈತ ಹೋಗ್ತಾನೆ. ಹೋದಂಥ ಸಂದರ್ಭದಲ್ಲಿ ಯಾವುದೇ ಗುರುಗಳನ್ನು ನೋಡ್ಲಿಕ್ಕೆ ಹೋಗಲಿ ಅವರಿಗೆ ಏನನ್ನಾದರೂ ತೊಗೊಂಡು ಹೋಗಿ ಕೊಡುವಂಥದ್ದು ನಮ್ಮ ಸನಾತನ ಧರ್ಮದ ಒಂದು ಸಂಸ್ಕೃತಿ. ಹಾಗಾಗಿ ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಕೂಡ ಆತ ಕಾಣಿಕೆಯನ್ನಾಗಿ ಕೊಡಲಿಕ್ಕೆ ಆತ ಮಾಂಸವನ್ನು ತೊಗೊಂಡು ಹೋಗಿರ್ತಾನೆ. ಹಾಗೆ ಏನಾಗ್ತದೆ, ವಿಶೇಷವಾಗಿ ರಾಯರ ಹತ್ರ ಅದನ್ನು ಬಟ್ಟೆಯಲ್ಲಿ ಮುಚ್ಚಿ ಇಡ್ತಾರೆ. ರಾಯರು ಹೇಳ್ತಾರೆ, ನೀವು ಕೊಡುವುದನ್ನು ನಮ್ಮ ರಾಮ ಸ್ವೀಕಾರ ಮಾಡುವುದಾದರೆ ಅದನ್ನು ಬಟ್ಟೆ ತೆಗೆದೇ ಕೊಡಿ ಅಂತ ಹೇಳುತ್ತಾರೆ. ಈಗ ಬಟ್ಟೆ ತೆಗೆದುಕೊಟ್ಟಂತಹ ಸಂದರ್ಭದಲ್ಲಿ ಅದು ಮಾಂಸ ಆಗಿರ್ತದೆ. ಎಲ್ಲರೂ ಕೂಡ ಬ್ರಾಹ್ಮಣರು ಅಂತ ಅಂದರೆ ಅಲ್ಲಿದ್ದಂತಹ ವಿಪ್ರರೆಲ್ಲರೂ ಕೂಡಿ ಶಾಂತಂ ಪಾಪಂ ಅಂತ ಹೇಳಿ ತಮ್ಮ ಕಿವಿಗಳನ್ನ ಮುಟ್ಕೊಳ್ತಾರೆ. ಆಗ ರಾಯರು ಏನು ಮಾಡ್ತಾರೆ, ಅಲ್ಲಿದ್ದಂತಹ ಮಂತ್ರಾಕ್ಷತೆಯನ್ನು, ಅಲ್ಲಿದ್ದಂತಹ ತೀರ್ಥವನ್ನು ತೆಗೆದು ಆ ಮಾಂಸದ ತಟ್ಟೆಯ ಮೇಲೆ ಪ್ರೋಕ್ಷಣೆ ಮಾಡುತ್ತಾರೆ. ಆಗ ತಟ್ಟೆಯಲ್ಲಿದ್ದಂತಹ ಮಾಂಸಗಳೆಲ್ಲವೂ ಕೂಡ ವಿಶೇಷವಾಗಿ ಹಣ್ಣು ಹಂಪಲುಗಳಾಗಿ ಪರಿವರ್ತನೆ ಆಗ್ತದೆ. ಇದು ರಾಯರ ಪವಾಡಗಳಲ್ಲಿ ಮತ್ತು ಅತ್ಯಂತ ಪ್ರಮುಖವಾದಂತಹ ಒಂದು ಪವಾಡ ಆಗ್ತದೆ. ಮತ್ತು ಶ್ರೀಗಳವರ ಆಜ್ಞೆಯ ಮೇರೆಗೆ ಶಿಷ್ಯರು ಬೃಂದಾವನವನ್ನು ನಿರ್ಮಾಣ ಮಾಡುತ್ತಾರೆ. ಬೃಂದಾವನ ನಿರ್ಮಿಸಿದ ನಂತರ ಗುರುಗಳು ಅಂತ ಅಂದರೆ ರಾಯರು ಶ್ರೀ ವಿರೋಧೀಕೃತ ಸಂವತ್ಸರದ ಶ್ರಾವಣ ಬಹುಳ ಬಿದಿಗೆಯ ಗುರುವಾರದಂದು ಬೃಂದಾವನದಲ್ಲಿ ಸಶರೀರ ಸಹಿತರಾಗಿ ಪ್ರವೇಶ ಮಾಡುತ್ತಾರೆ. ಈ ದಿನದಂದೇ ಗುರುರಾಯರ ಆರಾಧನೆಯನ್ನು ಮಾಡಲಾಗ್ತದೆ ಅಂತ ಹೇಳಿದ್ರೆ, ಶ್ರಾವಣ ಮಾಸದ ಬಹುಳ ಬಿದಿಗೆಯಂದು ರಾಯರ ಆರಾಧನೆ ನಡೀತದೆ. ಅದಾದ ನಂತರದಲ್ಲಿ ಬೃಂದಾವನವನ್ನು ನಿರ್ಮಿಸಿದ ನಂತರ ಉಳಿದ ಶಿಲೆಯಿಂದ ಶ್ರೀ ಪ್ರಾಣದೇವರ ವಿಗ್ರಹವನ್ನು ನಿರ್ಮಿಸಿ ಅದನ್ನು ರಾಯರ ಬೃಂದಾವನದ ಮುಂಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗ್ತದೆ. ಇಂದಿಗೂ ಆ ಪ್ರಾಣದೇವರಿಗೆ ಮತ್ತು ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಪ್ರತಿನಿತ್ಯ ವೇದೋಕ್ತ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳು ನಿರಂತರವಾಗಿ ನಡೆಯುತ್ತಾ ಹೋಗ್ತಾ ಇದೆ. ನೀವು ಗಮನಿಸಿರಬಹುದು, ಮಂತ್ರಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ರಾಯರ ಒಂದು ಬೃಂದಾವನದ ಮುಂದೆ ಪ್ರಾಣದೇವರನ್ನ ಪ್ರತಿಷ್ಠೆ ಮಾಡಲಾಗಿರುತ್ತೆ. ಪ್ರಾಣದೇವರು ಅಂತ ಹೇಳಿದ್ರೆ ಇನ್ಯಾರು ಅಲ್ಲ, ನೀವು ಎಲ್ಲರೂ ಕೂಡ ಭಜರಂಗಿಯಾಗಿ ಪೂಜೆಯನ್ನು ಮಾಡ್ತಾ ಇರತಕ್ಕಂತಹ ಹನುಮದೇವರನ್ನೇ ನಾವು ಪ್ರಾಣದೇವರನ್ನಾಗಿ ಸ್ವೀಕಾರ ಮಾಡುತ್ತೇವೆ. ಪ್ರಾಣದೇವರನ್ನಾಗಿ ಸ್ವೀಕಾರ ಮಾಡೋದ್ರಿಂದ ಹನುಮನ ಒಂದು ಅನುಗ್ರಹ, ಹಾಗೆಯೇ ರಾಯರ ಒಂದು ಅನುಗ್ರಹ ಎಲ್ಲವೂ ಕೂಡ ಭಕ್ತರಿಗೆ ವಿಶೇಷವಾದಂತಹ ರೀತಿಯಲ್ಲಿ ದೊರಕಲಿ ಅನ್ನುವಂತಹ ರೀತಿಯಲ್ಲಿ ರಾಯರು ಮಾಡ್ಕೊಂಡು ಬಂದಿದ್ದಾರೆ. ಈಗಲೂ ಕೂಡ ರಾಯರಿಗೆ ಪರಮ ಭಕ್ತರಿದ್ದಾರೆ, ಅಪ್ರತಿಮ ಭಕ್ತರು, ಏನು ಸಹಸ್ರ ಸಂಖ್ಯೆಯಲ್ಲಿ ರಾಯರ ಭಕ್ತರಿದ್ದಾರೆ. ಹಾಗಾಗಿ ಇದು ಒಂದು ರಾಯರ ಒಂದು ಹಿನ್ನೆಲೆ ಆಗಿರುತ್ತೆ. ಮತ್ತಷ್ಟು ಮಾಹಿತಿಗಳನ್ನು ನೀವು ಪಡೆದುಕೊಳ್ಳಬೇಕು ಅಂತ ಹೇಳಿದ್ರೆ ಶ್ರೀ ಮೂಕಾಂಬಿಕಾ ಮಹಾಸಂಸ್ಥಾನವನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಶ್ರೀ ಮೂಕಾಂಬಿಕಾ ಮಹಾಸಂಸ್ಥಾನ ಅನ್ನುವಂಥ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಹೇಳಿ ನಾನು ನಿಮ್ಮನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ಮತ್ತು ನಿಮಗೆ ಯಾವುದೇ ರೀತಿಯಾದಂತಹ ವಿಚಾರಗಳು ಬೇಕಿದ್ದಲ್ಲಿ ಕಾಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡುತ್ತೇನೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು, ಶುಭ ದಿನ. ಶ್ರೀ ಮೂಕಾಂಬಿಕಾ ಮಹಾಸಂಸ್ಥಾನ ಅನ್ನುವಂತಹ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮೂಕಾಂಬಿಕಾ ಮಹಾಸಂಸ್ಥಾನ ಯೂಟ್ಯೂಬ್ ಪೇಜನ್ನು ಸಪೋರ್ಟ್ ಮಾಡಿ ಅಂತ ಹೇಳಿ ನಿಮ್ಮನ್ನು ಕೇಳ್ಕೊಳ್ತೇನೆ. ಧನ್ಯವಾದಗಳು.